ಮನೆಯಲ್ಲಿದ್ದನು. And we see verse 4. We are going to read the verse 4. The captain of the guard assigned Joseph to them, and he became their personal attendant, and they were in the custody for some time. ಇಲ್ಲಿ ನಾವು ನೋಡುತ್ತೇವೆ, ಈ ಕಾರಾಗೃಹದಲ್ಲಿ ಯೋಸೇಫನು ಅವರ ಆ ಕಾರಾಗೃಹದಲ್ಲಿ ಒಂದು ಮೇಲ್ವಿಚಾರಕನಾಗಿ ಅಥವಾ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಕಾರಾಗೃಹದ ಅಧಿಪತಿಯು ಯೋಸೇಫನಿಗೆ ಕೊಟ್ಟಿದ್ದನು. So we see because these people were royal prisoners, they were directly related to the king, so they were given special privileges in the prison, and Joseph was assigned to attend them personally. Whatever they need, Joseph was supposed to give them or provide them. ಅವರು ರಾಜನ ವಿಶೇಷ ವ್ಯಕ್ತಿಗಳಾದ್ದರಿಂದ ಕಾರಾಗೃಹದಲ್ಲಿ ಕೂಡ ಒಂದು ವಿಶೇಷ ಮಾನ್ಯತೆಯನ್ನಿತ್ತು ಮತ್ತು ಯೋಸೇಫನು ಅವರನ್ನು ನೇರವಾಗಿ ಅವರ ಅವಶ್ಯಕತೆಗಳನ್ನು ಕಾರಾಗೃಹದಲ್ಲಿ ನೋಡಿಕೊಳ್ಳುತ್ತಾ ಇದ್ದನು. Because if they are proven innocent, then they were supposed to be restored to their position. If they are proven guilty, then they would be killed. ಒಂದು ವೇಳೆ ಅವರು ತಪ್ಪು ಅವರ ಹೊರಿಸಿರುವ ತಪ್ಪು ನಿಜವಾದರೆ ಅವರು ಶಿಕ್ಷೆಗೆ ಅಥವಾ ಮರಣ ಶಿಕ್ಷೆಗೆ ಅಥವಾ ಒಂದು ವೇಳೆ ಅವರ ಮೇಲೆ ಹೊರಿಸಿದ ತಪ್ಪು ಸರಿ ಅಲ್ಲದಿದ್ದರೆ ಅವರು ಪುನಃ ಅವರ ಸ್ಥಾನವನ್ನು ಹೊಂದಿಕೊಳ್ಳುವ ಸ್ಥಿತಿಯಲ್ಲಿದ್ದರು. And they were there, and Joseph was serving them for some time. ಯೋಸೇಫನು ಸ್ವಲ್ಪ ಸಮಯ ಅವರ ಸೇವೆಯನ್ನು ಮಾಡ್ತಾ ಇದ್ದನು. Then what happens? These two people will get the dream. We know what all the dream and everything. I'm not going to into depth of the dream. ನಮಗೆ ಗೊತ್ತುಂಟು, ಈ ಇಬ್ಬರು ವ್ಯಕ್ತಿಗಳು ವಿಭಿನ್ನ ಕನಸುಗಳನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ಕನಸಿನ ಅರ್ಥವನ್ನು ಯೋಸೇಫನು ಹೇಳುವುದು ಅದನ್ನು ನಾವು ವಿವರಿಸಲಿಕ್ಕೆ ಹೋಗುವುದಿಲ್ಲ. But here I want to emphasize on one thing, that when they had dream, they were troubled in their mind. They lost their peace of mind. ಅಲ್ಲಿ ನಾವು ನೋಡುವಂಥ ಮುಖ್ಯ ವಿಷಯ ಏನೆಂದರೆ, ಅವರ ಕನಸಿನ ನಿಮಿತ್ತವಾಗಿ ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಉಂಟಾಯಿತು ಅಥವಾ ಅವರಿಗೆ ನಿದ್ರೆ ಬಾರದ ಸ್ಥಿತಿ ಉಂಟಾಯಿತು. ಅದಕ್ಕೋಸ್ಕರವಾಗಿ ಅವರು ವಿಕಲಿತರಾದರು. So in our tuition, one girl told me like this. ಟ್ಯೂಷನ್ ಅಲ್ಲಿ ಒಬ್ಬ ಹುಡುಗಿ ಈ ರೀತಿಯಾಗಿ ಹೇಳಿದಳು, Sir, day after tomorrow is my results. I'm afraid now I'm not getting sleeps. I'm getting only dreams of getting bad marks, and my parents are scolding me always, so I'm not getting sleep in my sleep in the night. ಆ ಹುಡುಗಿ ಹೀಗೆ ಹೇಳಿದಳು, ನಾಳೆ ಅಲ್ಲ ನಾಡ್ದು ನನ್ನ ಪರೀಕ್ಷೆಯ ರಿಸಲ್ಟ್ ಬರ್ತದೆ, ಆದರೆ ನಾನು ಕೆಟ್ಟ ರಿಸಲ್ಟನ್ನೇ ಆಲೋಚನೆ ಮಾಡ್ತಾ ಇರ್ತೇನೆ ಮತ್ತು ಇದರ ನಿಮಿತ್ತವಾಗಿ ನಮಗೆ ರಾತ್ರಿ ನಿದ್ರೆ ಬರುವುದಿಲ್ಲ, ಯಾಕಂದರೆ ತಂದೆ ತಾಯಿಗಳು ನಮ್ಮನ್ನು ಗದರಿಸ್ತಾರೆ ಅಥವಾ ಬೈತಾರೆ. So dreams can either be good or bad, but definitely dreams will disturb us. ಖಂಡಿತವಾಗಿಯೂ ಕನಸುಗಳು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ನಮಗೆ ಗೊಂದಲವನ್ನುಂಟು ಮಾಡುತ್ತದೆ. And we will lose our peace. ಮತ್ತು ನಮ್ಮ ಸಮಾಧಾನವನ್ನು ಕಳೆದುಕೊಳ್ಳುತ್ತೇವೆ. And these people lost their peace, and whenever we lose peace, it will be appearing on our face. ನಾವು ಆ ಸಮಾಧಾನವನ್ನು ಕಳೆದುಕೊಳ್ಳುವಾಗ ಅದು ನಮ್ಮ ಮುಖ ಚಹರೆ ಕೂಡ ಬದಲಾಗ್ತದೆ. Our face is the mirror of our inner mind. ನಮ್ಮ ಒಳಗಿನ ಮನಸ್ಸಿನ ಸ್ಥಿತಿ ನಮ್ಮ ಹೊರಗಿನ ಮುಖ ಚಹರೆಯಾಗಿದೆ. So if we observe people face, then we will understand what situation they are into. ನಾವು ಜನರನ್ನು ಸೂಕ್ಷ್ಮವಾಗಿ ನೋಡುವುದಾದರೆ ವ್ಯಕ್ತಿ ಹಾದು ಹೋಗುವ ಸನ್ನಿವೇಶ ಏನು ಎನ್ನುವುದು ಮಾತುಗಳಿಲ್ಲದೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. So we see in verse 6, when Joseph came to them in the morning, he saw that they looked disturbed. ಅಲ್ಲಿ 6ನೇ ವಾಕ್ಯದಲ್ಲಿ, ಬೆಳಿಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು. Every day Joseph was serving them, but this morning when he is coming to them, he is observing something different, that they are sad, they are worried about something. ಪ್ರತಿದಿನ ಯೋಸೇಫನು ಅವರ ಸೇವೆ ಮಾಡ್ತಾ ಇದ್ದನು, ಆದರೆ ಈ ದಿವಸ ಬೆಳಿಗ್ಗೆ ಯೋಸೇಫನು ಅವರನ್ನು ಸಂಧಿಸುವಾಗ ಅವರ ಮುಖ ಚಹರೆಯು ದುಃಖಕರವಾಗಿತ್ತು. Now observe, Joseph is in the prison. He could have simply avoided that, but he is initiating dialogue with them. ಆದರೆ ಯೋಸೇಫನಿಗೆ ಅಗತ್ಯ ಇರಲಿಲ್ಲ, ಆತನು ಅದನ್ನು ನಗಣ್ಯ ಮಾಡಬಹುದಿತ್ತು, ಆದರೂ ಆತನು ಅವರೊಂದಿಗೆ ಸಂಭಾಷಿಸುವುದನ್ನು ನೋಡುತ್ತೇವೆ. So he asked Pharaoh's officers who were in the custody with him in his master's house, why do you look so sad today? ಅಲ್ಲಿ ಈ ಒಂದು ಅರಸನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಕಾರಾಗೃಹ ವಾಸಿಗಳೊಂದಿಗೆ ಆತನು ಕೇಳ್ತಾನೆ,
ನೀವು ಯಾವ ಕೆಲಸಗಳನ್ನು ಮಾಡುತ್ತಾ ಇದ್ದೀರಿ. In the 7th verse we see, why are you sad today? Why you are so disturbed today? ನೀವು ಇಬ್ಬರು ಕೂಡ ಯಾಕೆ ದುಃಖಿತರಾಗಿದ್ದೀರಿ? ಏನು ನಿಮಗೆ ಸಂಭವಿಸಿತು? So this is the character of godly person. ಇದು ಒಬ್ಬ ದೇವ ಮನುಷ್ಯನ ಸ್ವಭಾವವಾಗಿರಬೇಕು. When somebody is in sad, we are not supposed to be the people who will overlook it, but we should be the people who will inquire about it, will ask about it. ಯಾರಾದರೂ ದುಃಖದಲ್ಲಿರುವುದಾದರೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿರುವುದಾದರೆ, ದೇವರ ಮನುಷ್ಯರು ಅವರ ಬಗ್ಗೆ ತಾಳ್ಮೆ ಉಳ್ಳವರು, ಸಹನ ಶಕ್ತಿಯುಳ್ಳವರು ಆಗಿದ್ದುಕೊಂಡು ಅವರೊಂದಿಗೆ ವ್ಯವಹರಿಸುತ್ತಾರೆ. So Joseph is asking, why you are sad today? What happened with you? ಯೋಸೇಫನು ಅವರೊಂದಿಗೆ ಕೇಳ್ತಾನೆ, ನಿಮಗೆ ಯಾಕೆ ಏನಾಯ್ತು, ಯಾಕೆ ದುಃಖಿತರಾಗಿದ್ದೀರಿ? So they replied, we had a dream, but there is nobody to interpret it. We don't understand our dreams. ಅವರಿಬ್ಬರು ಕೂಡ ಹೇಳಿದ್ರು, ನಾವೊಂದು ಕನಸು ಕಂಡೆವು, ಆದರೆ ಕನಸಿನ ಅರ್ಥ ಹೇಳುವವರು ಯಾರು ಇಲ್ಲ, ನಮಗೆ ಅರ್ಥ ಗೊತ್ತಾಗಲಿಲ್ಲ. And Joseph, he himself being a dreamer, he knew the importance of dreams. ಯೋಸೆಫನೇ ಕನಸುಗಾರನು, ಅವನಿಗೆ ಕನಸಿನ ಬಗ್ಗೆ ಚೆನ್ನಾಗಿ ಮನವರಿಕೆ ಇತ್ತು. He understood in his life that God speaks through dreams. ಯೋಸೆಫನು ತನ್ನ ಜೀವಿತದಲ್ಲಿ ಅರ್ಥ ಮಾಡಿಕೊಂಡಿದ್ದನು, ದೇವರು ಕನಸಿನ ಮೂಲಕವಾಗಿಯೂ ಜನರೊಂದಿಗೆ ಮಾತನಾಡ್ತಾನೆ. So Joseph is asking them back, don't you think God can interpret your dream? So tell me your dreams, I will help you. ಅದಕ್ಕೆ ಆತನು ಕೇಳ್ತಾನೆ, ದೇವರಿಗೆ ನಿಮ್ಮ ಕನಸಿನ ಅರ್ಥ ವ್ಯವಹರಿಸಲಿಕ್ಕೆ ಗೊತ್ತಿಲ್ಲವೇ? ಆದ್ದರಿಂದ ನಿಮ್ಮ ಕನಸು ನನ್ನೊಂದಿಗೆ ಹಂಚಿಕೊಳ್ಳಿರಿ. So we see Joseph is kind of person who is putting God always ahead of himself. ಯಾವಾಗಲೂ ಯೋಸೇಫನು ತನ್ನ ದೇವರನ್ನು ಮುಂದೆ ಇಟ್ಟು ಮಾತನಾಡುವ ಸಂಗತಿಯನ್ನು ನಾವು ನೋಡುತ್ತೇವೆ. Then we see the chief cupbearer or the chief butler, he is telling Joseph about his dream. ಇಲ್ಲಿ ನಾವು ನೋಡುತ್ತೇವೆ, ಮುಖ್ಯ ಪಾನದಾಯಕನು ಯೋಸೇಫನೊಂದಿಗೆ ತನ್ನ ಆ ಕನಸನ್ನು ಮೊದಲು ಹಂಚಿಕೊಳ್ಳುತ್ತಾನೆ. And Joseph interpreted it and said, you will be restored to your position within 3 days. ಆತನು ಹೇಳ್ತಾನೆ, ಈ ಮುಖ್ಯ ಪಾನದಾಯಕನಿಗೆ, ನಿನ್ನ ಸ್ಥಾನವನ್ನು 3 ದಿವಸದೊಳಗೆ ನೀನು ತಿರುಗಿ ಹೊಂದಿಕೊಳ್ಳುತ್ತೆ. You will be back to your position, you will again serve the king. ನೀನು ಹಿಂತಿರುಗಿ ನಿನ್ನ ಸ್ಥಾನವನ್ನು ಪಡೆದುಕೊಂಡು ನಿನ್ನ ಅರಸನಿಗೆ ನೀನು ಸೇವೆ ಮಾಡುವನಾಗಿರುತ್ತಿ. Then after interpreting his dream, Joseph says one more thing to him. ಆತನು ಪಾನದಾಯಕನ ಕನಸನ್ನು ಹೇಳಿದ ಮೇಲೆ ಇನ್ನೊಂದು ವಿಷಯವನ್ನು ಈ ಪಾನದಾಯಕನೊಂದಿಗೆ ಹಂಚಿಕೊಳ್ಳುತ್ತಾನೆ. So we read in verse 14. 14ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳಬಹುದು. So Joseph said, but when all goes well for you, remember that I was with you. Please show kindness to me by mentioning me to Pharaoh and get me out of this prison. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋಹನಿಗೆ ನನ್ನ ಸಂಗತಿಯನ್ನು ನೀನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. And 15 verse we see, for I was kidnapped from the land of Hebrews, and even here I have done nothing that they should put me in the dungeon. 15ನೇ ವಾಕ್ಯದಲ್ಲಿ ಆತನು ಈ ರೀತಿ ಹೇಳ್ತಾನೆ, ನಾನು ಇಬ್ರಿಯ ದೇಶಸ್ಥನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂದನು. Joseph, after interpreting dreams of the cupbearer, he is requesting him, please remember me. ಇಲ್ಲಿ ಈ ಯೋಸೆಫನು ಆ ಮುಖ್ಯ ಪಾನದಾಯಕನ ಕನಸಿನ ಅರ್ಥವನ್ನು ಹೇಳಿದ ನಂತರ ಆತನು ಹೇಳ್ತಾನೆ, ನೀನು ಉತ್ತಮ ಸ್ಥಾನದಲ್ಲಿರುವಾಗ ನನ್ನನ್ನು ಕೂಡ ನೆನೆಸಿಕೋ. Joseph is not saying immediately once you get released you remember me, but he is saying when all things goes well with you, when you are in your position, when you are restored, when you are again having access to your king, you remember me. ಯೋಸೆಫನು ಅವನ ಹತ್ರ ಹೇಳೋದಿಲ್ಲ, ನೀನು ಪುನಃಸ್ಥಾಪನೆ ಮಾಡಿದ ಕೂಡಲೇ ನನ್ನನ್ನು ನೆನಪಿಸಿಕೋ ಅಂತ. ಮಿಗಿಲಾಗಿ ಆತನು ಹೇಳ್ತಾನೆ, ನಿನಗೆ ಎಲ್ಲೋ ಶುಭದಾಯಕವಾಗುವಾಗ, ನೀನು ಪುನಃ ಅರಸನ ಮುಖ್ಯ ಪಾನದಾಯಕನಾಗಿ ಅರಸನಿಗೆ ಸೇವೆ ಸಲ್ಲಿಸುತ್ತಿರುವಾಗ, ನಿನಗೆ ಅವಕಾಶ ಸಿಕ್ಕಿದರೆ ನೀನು ನನ್ನನ್ನು ನೆನೆಸಿಕೋ. So Joseph is telling him, I understand your situation. Once you are restored to your position, I know what condition you will be. So I will not put pressure on you, but I will ask you, please have a request of this, that when you go to the Pharaoh, kindly help me to get out of this prison.
ಈ ಯೋಸೇಫನ ಸಂಭಾಷಣೆಯ ಸಾರಾಂಶ ನಮಗೆ ಗೊತ್ತಾಗ್ತದೆ. ನೀನು ತಕ್ಷಣ ನನಗೋಸ್ಕರವಾಗಿ ಏನು ಮಾಡಬೇಕೆಂದು ನಾನು ಕೇಳಿಕೊಳ್ಳೋದಿಲ್ಲ ಅಥವಾ ನಿನ್ನ ಮೇಲೆ ಒತ್ತಡವನ್ನು ಹಾಕೋದಿಲ್ಲ. ಮಿಗಿಲಾಗಿ ನೀನು ಸುಖವಾಗಿ ಒಳ್ಳೆಯ ಸನ್ನಿವೇಶದಲ್ಲಿರುವಾಗ ನಿನ್ನ ರಾಜನೊಂದಿಗೆ ನನ್ನ ಬಗ್ಗೆ ನೆನಪಿಸಿಕೊಂಡು ನೀನು ಮಾತನಾಡು, ನನ್ನನ್ನು ಈ ಕಾರಾಗೃಹದಿಂದ ಬಿಡಿಸುವುದಕ್ಕೆ ಸಹಾಯ ಮಾಡು. When we see this request, Joseph had nothing wrong in asking this request before that cupbearer. ಈಗ ನಾವು ನೋಡುವಾಗ ಯೋಸೇಫನು ನ್ಯಾಯವಾದ ಸಂಗತಿಯನ್ನೇ ಈ ಮುಖ್ಯ ಪಾನದಾಯಕನೊಂದಿಗೆ ಕೇಳಿಕೊಳ್ಳುವುದು. ಯಾಕಂದ್ರೆ ಅವನು ಯಾವ ತಪ್ಪು ಮಾಡದೆ ಈ ಕಾರಾಗೃಹದಲ್ಲಿ ಹಾಕಿದ್ದಾನೆ. First of all, he was without any sin. He was put in the prison, and now he is in the prison also. He is being prospered and given good position, and he has the favor of the authority of the prison. ಮೊದಲನೇದಾಗಿ ಅವನಲ್ಲಿ ಯಾವ ಪಾಪದ ಸಂಗತಿಗಳು ಇಲ್ಲದಿದ್ದಾಗಿಯೂ ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿದ್ರು. ಆದರೆ ಆ ಸೆರೆಮನೆಯಲ್ಲಿ ಕೂಡ ಅವನಿಗೆ ಆ ಅಧಿಕಾರಿಯು ಉನ್ನತವಾದ ಸ್ಥಾನವನ್ನು ಅಲ್ಲಿ ಕೊಟ್ಟದ್ದಾಗಿ ಕೂಡ ನಾವು ನೋಡಿಕೊಳ್ಳುತ್ತೇವೆ. So and when we think about the relationship between Joseph and the cupbearer, Joseph had served the cupbearer, so cupbearer knew the character of Joseph. ಅಲ್ಲಿ ನಾವು ನೋಡುತ್ತೇವೆ ಯೋಸೇಫನಿಗೆ ಒಂದು ಮುಖ್ಯ ಪಾನದಾಯಕನ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿತು. ಅಂದರೆ ಇದರ ಅರ್ಥ ಆ ಪಾನದಾಯಕನ ಏನು ಮಾಡ್ತಾ ಇದ್ದನು ಅದೇ ಆ ರೀತಿಯ ಸೇವೆಯನ್ನು ಯೋಸೇಫನು ಆತನಿಗೂ ಮಾಡ್ತಾ ಇದ್ದನು. And Joseph gave him hope when he was sad. ಯೋಸೇಫ್ ಮಾತ್ರ ಅಲ್ಲ, ಆತನು ದುಃಖದಾಯಕನಾಗಿದ್ದಾಗ ಯೋಸೇಫನು ಅವನಿಗೆ ಉತ್ತೇಜನವನ್ನು ಕೊಡುವುದನ್ನು. Joseph deserved this help from that person. ಈ ರೀತಿಯಾಗಿ ನೋಡುವಾಗ ಯೋಸೇಫನು ಈ ಮುಖ್ಯ ಪಾನದಾಯಕನಿಂದ ಸಹಾಯ ಬೇಡೋದರಲ್ಲಿ ಯಾವ ತೊಂದರೆಯೂ ಇಲ್ಲ ಅಥವಾ ಅಸಾಧಾರಣವಾದ ಸಂಗತಿ ಅಲ್ಲ. So and we see Joseph was wise person. ಯೋಸೇಫನು ಜ್ಞಾನಿಯಾಗಿದ್ದನು. So Joseph understood this person has access to the Pharaoh, the king, who can release me. ಯೋಸೇಫನಿಗೆ ಮನವರಿಕೆ ಇತ್ತು ಏನಂದ್ರೆ ಈ ವ್ಯಕ್ತಿ ಅರಸನೊಂದಿಗೆ ಮಾತನಾಡಿ ತನ್ನ ಸ್ಥಾನಕ್ಕೆ ಒಂದು ಬದಲಾವಣೆಯನ್ನು ತರುವುದಕ್ಕೆ ಯೋಗ್ಯನಾಗಿದ್ದಾನೆ ಅಥವಾ ಸಾಮರ್ಥ್ಯ ಇರುವವನಾಗಿದ್ದಾನೆ. And Joseph was very sure from the experience of his life, he was very sure that God has brought this person in this situation so that I may have access to the king. ಯೋಸೆಫನಿಗೆ ಮನವರಿಕೆ ಆಗಿತ್ತು ಅಥವಾ ಅವನ ಜ್ಞಾನದ ಮೂಲಕವಾಗಿ ಆತನು ತಿಳಿದುಕೊಂಡಿದ್ದನು. ಯಾಕಂದರೆ ಈ ವ್ಯಕ್ತಿಯ ಮೂಲಕವಾಗಿ ದೇವರು ತಾನೇ ನನಗೆ ಒಂದು ಬಿಡುಗಡೆಯನ್ನು ತರುವುದಕ್ಕೋಸ್ಕರವಾಗಿ ಈ ಕಾರ್ಯಗಳನ್ನು ಮಾಡಿದ್ದಾನೆ. So this was the background of the request that Joseph had put before the cupbearer. ಇದು ಈ ಒಂದು ಯೋಸೇಫನು ಈ ಮುಖ್ಯ ಪಾನದಾಯಕನೊಂದಿಗೆ ಮಾಡಿಕೊಂಡ ವಿಜ್ಞಾಪನೆಯ ಹಿನ್ನೆಲೆಯಾಗಿದೆ. And we see in verse 21, 21ನೇ ವಾಕ್ಯದಲ್ಲಿ ನಾವು ನೋಡುವಾಗ Pharaoh restored the chief cupbearer to his position as cupbearer, and he placed the cup in Pharaoh's hand. ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನಪಾತ್ರೆಯನ್ನು ಫರೋವನ ಕೈಗೆ ಕೊಡುವವನಾದನು. So we see whatever Joseph prophesied or predicted or interpreted, that has coming to the pass now, and it is exactly happening, and he is being restored to his position, to his job. ಅಲ್ಲಿ ನಾವು ನೋಡ್ತೇವೆ ಈ ಮುಖ್ಯ ಪಾನದಾಯಕನು ಆತನು ತನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಅರಸನಿಗೆ ಪುನಃ ಈ ಪಾನವನ್ನು ಹಂಚುವ ಕೆಲಸವನ್ನು ಮಾಡುವವನಾಗಿದ್ದಾನೆ. ಮಾತ್ರವಲ್ಲ, ಯೋಸೇಫನು ಏನು ಕನಸಿನ ಅರ್ಥವನ್ನು ತಿಳಿಸಿದ್ದಾನೋ ಅದು ಹಾಗೆಯೇ ನೆರವೇರಿದ್ದಾಗಿಯೂ ನೋಡ್ತೇವೆ. And yet the chief cupbearer did not remember Joseph, he forgot him. ಆದರೂ ಈ ಮುಖ್ಯ ಪಾನದಾಯಕನು ಯೋಸೇಫನ ಜ್ಞಾಪಕ ಮಾಡಿಕೊಳ್ಳಲಿಲ್ಲ, ಆತನು ಯೋಸೇಫನನ್ನು ಮರೆತು ಬಿಟ್ಟನು. So this cupbearer forgot Joseph. So imagine the state of Joseph now. ಈಗ ಉದಾಹರಣೆಗಾಗಿ ಅವನು ಮರೆತು ಬಿಟ್ಟದರಿಂದ ಯೋಸೇಫನ ಸ್ಥಿತಿ ಏನಾಗಿರಬಹುದು ನೆನೆಸಿಕೊಳ್ಳಿರಿ. Joseph, in his mind, he had already prepared for his release, that this person will go there and he will talk about me, and the king will release me, and I will go back to my own place, and I will see my father's face once again. ಯೋಸೇಫನು ಬಹುಶಃ ಆತನ ಮನಸ್ಸಿನಲ್ಲಿ ಈ ಎಲ್ಲ ಮುಂದಾಲೋಚನೆಯನ್ನು ಹೊಂದಿಕೊಂಡನೇನೆಂದರೆ ಈ ಮುಖ್ಯ ಪಾನದಾಯಕನು
ಅರಸನೊಂದಿಗೆ ನನ್ನ ಬಗ್ಗೆ ಮಾತನಾಡಬಹುದು, ನನಗೆ ಈ ಕಾರಾಗೃಹದಿಂದ ಬಿಡುಗಡೆ ಕೊಡಬಹುದು, ನನ್ನ ಸ್ವದೇಶಕ್ಕೆ ಹೋಗ್ಬೋದು, ತಂದೆಯ ಮುಖವನ್ನು ತಿರುಗಾವರ್ತಿ ನೋಡಬಹುದು ಎನ್ನುವ ಆಲೋಚನೆಯನ್ನು ಹೊಂದಿರಬಹುದು. Many times we make so many plans according to our wisdom, according to our knowledge, according to our experiences, by trusting different people or different situations in our life, hoping some good things in our life. ನಾವು ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಜ್ಞಾನ, ನಮ್ಮ ಅನುಭವ, ನಮ್ಮ ಸಾಮರ್ಥ್ಯವನ್ನು ಹೊಂದಿಕೊಂಡು ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ಮುಂದಾಲೋಚನೆ ಹೊಂದಿಕೊಳ್ಳುತ್ತೇವೆ. We may think that this person will not forget me, or this person will remember me, or this person will help me, but the person may forget us. ಉದಾಹರಣೆಗಾಗಿ ಕೆಲವು ವ್ಯಕ್ತಿಗಳ ಬಗ್ಗೆ ಈ ವ್ಯಕ್ತಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಬಹುದು, ನನಗೆ ಸಹಾಯ ಮಾಡಬಹುದು ಅಥವಾ ನನಗೆ ಪ್ರಯೋಜನಕ್ಕೆ ಬರಬಹುದು ಎನ್ನುವ ಆಲೋಚನೆಗಳನ್ನೆಲ್ಲ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಹೊಂದಿಕೊಂಡಿರುತ್ತೇವೆ. Joseph already had bad experiences in his life. ಯೋಸೆಫನಿಗೆ ಈಗಾಗಲೇ ಮನುಷ್ಯರ ಮೂಲಕವಾಗಿ ಕೆಟ್ಟದಾದ ವಿಷಯಗಳು ಅವನ ಜೀವಿತದಲ್ಲಿ ಆದದ್ದಾಗಿ ನಾವು ನೋಡಿಕೊಳ್ಳುತ್ತೇವೆ. When we look back his situation, he had already forgotten by his family, almost forgotten by his family. ಯೋಸೆಫನು ಹಿಂತಿರುಗಿ ನೋಡುವುದಾದರೆ ತನ್ನ ಸ್ವಂತ ಅಣ್ಣ ತಮ್ಮಂದಿರೆಂದೇ ಆತನು ತಿರಸ್ಕಾರ ಹೊಂದಿದನು. When we look back his history, his master had forgotten him. He loyally, he was very faithfully and loyally he was serving his master Potiphar, but his master forgot him, all his goodness, and he sent him to the prison. ನಾವು ನೋಡುವಾಗ ಅವನು ಐಗುಪ್ತದಲ್ಲಿ ತನ್ನ ಯಜಮಾನನ ಕೆಳಗೆ ಕೆಲಸ ಮಾಡುವಾಗಲೂ ನಿಯತ್ತಾಗಿ ಆತ್ಮೀಕವಾಗಿ ಆತನು ಕೆಲಸ ಮಾಡುತ್ತಾ ಇದ್ದನು. ಅವನು ತನ್ನ ಯಜಮಾನನಿಗೆ ಅಭಿವೃದ್ಧಿಯನ್ನು ತಂದನು. ಆದಾಗ್ಯೂ ಯೋಸೇಫನನ್ನು ಅವನು ಗಣನೆಗೆ ತಾರದೆ ಅವನ ಮೇಲೆ ತಪ್ಪು ಹೊರಿಸಿ ಅವನನ್ನು ಕಾರಾಗೃಹದಲ್ಲಿ ಹಾಕುವುದನ್ನು ನೋಡುತ್ತೇವೆ. Now he is helping genuinely a person and asking him for a favor, but the person is forgetting him again. ಇಲ್ಲಿ ಪುನಃ ನಾವು ನೋಡುತ್ತೇವೆ, ಆತನು ಯಥಾರ್ಥವಾಗಿ ಒಬ್ಬ ದುಃಖದಲ್ಲಿ ಅಥವಾ ತೊಂದರೆಯಲ್ಲಿದ್ದ ಮನುಷ್ಯನಿಗೆ ಸಹಾಯ ಮಾಡುತ್ತಾನೆ, ಅವನಿಂದ ನಿರೀಕ್ಷಿಸ್ತಾನೆ ತನಗೇನಾದರೂ ಸಣ್ಣ ಸಹಾಯ ಆಗಬಹುದು. We may be in any situation, in any place. We may think, okay, if I reach to this place, people will remember me, but people can forget you at any time, anywhere. ನಾವು ಈ ರೀತಿ ಎಣಿಸ್ತೇವೆ, ಇಂಥ ಒಂದು ಸ್ಥಳಕ್ಕೆ ನಾನು ಬಂದರೆ ಜನರು ನನಗೆ ಸಹಾಯ ಮಾಡಬಹುದು ಅಥವಾ ಅನೇಕರಿಂದ ನಾನು ಸಹಾಯ ಹೊಂದಬಹುದು. ಆದರೆ ಜನರೆಲ್ಲರೂ ನಮ್ಮ ಬಗ್ಗೆ ಮರೆತು ಬಿಡುತ್ತಾರೆ, ನಾವು ನಿರೀಕ್ಷಿಸುವ ಸಹಾಯ ಸಿಗದೇ ಇರಬಹುದು. Your place doesn't matter, people may forget you at any place. ನೀವು ಆ ಸ್ಥಳಗಳನ್ನು ಮರೆತು ಬಿಡಿರಿ, ಯಾಕಂದರೆ ಯಾವುದೇ ಸ್ಥಳದಲ್ಲಿ ಜನರು ನಿಮ್ಮ ಬಗ್ಗೆ ಮರೆತಿರಬಹುದು ಅಥವಾ ನಿಮ್ಮನ್ನು ತಿರಸ್ಕಾರ ಮಾಡಿರಬಹುದು. Do you remember the temple where Mary took her son Jesus, and Mary and Joseph forgot their son and they came back? ಉದಾಹರಣೆಗಾಗಿ ಯೇಸುವನ್ನು ತನ್ನ ತಾಯಿಯಾದ ಮರಿಯಳು ಯೋಸೇಫನು ದೇವಾಲಯದೊಳಗೆ ಕರೆದುಕೊಂಡು ಹೋದ ಮೇಲೆ ಅವರು ಹಿಂತಿರುಗಿ ಬರುವಾಗ ಯೇಸುವನ್ನೇ ಮರೆತು ಬಿಟ್ಟರು. So we see at any age people may forget you. Many times we think only during the old age people will forget, or only during some age, but age doesn't matter. People can forget you at any age. ಯಾವ ವಯಸ್ಸಿನಲ್ಲಿ ಕೂಡ ಜನರು ನಿಮ್ಮನ್ನು ಮರೆತು ಬಿಡಬಹುದು. ಕೆಲವರು ಎಣಿಸ್ತಾರೆ ನಾವು ಪ್ರಾಯಸ್ಥರಾದ ಮೇಲೆ ಜನರು ಮರೆತು ಬಿಡುತ್ತಾರೆ, ಅಥವಾ ಯಾವುದೇ ಬೇರೆ ಚಿಕ್ಕವರು ಇರುವಾಗ ಮರೆತು ಬಿಡುತ್ತಾರೆ. ಯಾವ ಪ್ರಾಯದಲ್ಲಿ ಕೂಡ ಜನರು ನಮ್ಮನ್ನು ಮರೆತು ಬಿಡಬಹುದು. If you look at history, take any famous person, after some time people have forgotten the person. ಯಾವ ವ್ಯಕ್ತಿಯನ್ನಾದರೂ ನೀವು ಗಮನಿಸಿಕೊಳ್ಳಿರಿ, ಎಷ್ಟೇ ಒಂದು ಪ್ರಸಿದ್ಧವಾದ ವ್ಯಕ್ತಿ ಆದರೂ ಸ್ವಲ್ಪ ಸಮಯದ ನಂತರವಾಗಿ ಆ ಜನರು ಆತನನ್ನು ಮರೆತು ಬಿಡುತ್ತಾರೆ. So we have short memories, we will easily forget people and their helps. ನಮಗೆ ಇರುವಂಥ ನೆನಪಿನ ಶಕ್ತಿ ಅಲ್ಪವಾಗಿದೆ. ಆದ್ದರಿಂದ ನಮಗೆ ಸಹಾಯ ಮಾಡಿದವರು ಅಥವಾ ಗಣ್ಯ ವ್ಯಕ್ತಿಗಳನ್ನು ನಮ್ಮ ಜೀವಿತದಲ್ಲಿಯೂ ನಾವು ಮರೆತು ಬಿಡುತ್ತೇವೆ. So people have short memories, they have amnesia, they can't remember things for long. They will remember the bad things that you have done, the mistakes that you have shown, they will remember for longer time, but the good things they will forget very soon. ಮನುಷ್ಯರಿಗೆ ಸಹಜವಾಗಿ ನೆನಪಿನ ಶಕ್ತಿ ಕಮ್ಮಿ ಇರ್ತದೆ. ಮಾತ್ರವಲ್ಲ, ಅದಕ್ಕೆ ಅಮ್ನೇಷಿಯಾ ಅಂತ ಹೇಳಿ ಮರೆತು ಬಿಡುವ ಶಕ್ತಿ ಅಂತ ಹೇಳ್ತೇವೆ.
ಇದರ ನಿಮಿತ್ತವಾಗಿ ಒಳ್ಳೆಯ ಸಂಗತಿಗಳನ್ನು ಮಾಡಿದರೆ ಖಂಡಿತವಾಗಿಯೂ ಬೇಗನೆ ಮರೆಯುತ್ತಾರೆ. ಆದರೆ ಕೆಲವೊಮ್ಮೆ ಕೆಟ್ಟ ಸಂಗತಿಗಳನ್ನು ಮಾಡಿದರೆ ಅದಕ್ಕಿಂತ ದೀರ್ಘ ಸಮಯದವರೆಗೆ ಅದು ನೆನಪಿನಲ್ಲಿ ಉಳಿಯುತ್ತದೆ. So this is the normal nature of human beings. ಇದು ಸಾಧಾರಣ ಮನುಷ್ಯನ ಒಂದು ಸ್ಥಿತಿಗತಿಯಾಗಿದೆ. But we see another spiritual reason behind that thing happened in Joseph's life. ಆದರೆ ಆತ್ಮಿಕವಾಗಿ ಈ ಘಟನೆಗಳು ಆಗುವುದಕ್ಕೆ ಯೋಸೇಫನ ಜೀವಿತದಲ್ಲಿ ಕಾರಣ ಉಂಟು, ಅದನ್ನು ನೋಡುವ. In our life, whatever happens, it always has two reasons. One is physically we can see something, but there will be spiritual things happening which we may not understand at that point of time. ನಮ್ಮ ಜೀವಿತದಲ್ಲಿ ಏನೇ ಘಟನೆ ಆದರೂ ಎರಡು ಸಂಗತಿಗಳನ್ನು ನೆನಪಿಸಿಕೊಳ್ಳಿ. ಒಂದು ಶಾರೀರಿಕವಾಗಿ ನಮಗೆ ಕೆಲವು ಸಂಗತಿಗಳು ಘಟಿಸುವುದನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಆತ್ಮಿಕ ಸ್ತರದಲ್ಲಿ ಅದು ನಮ್ಮ ಕಣ್ಣಿಗೆ ಕಾಣದೆ ತನ್ನಷ್ಟಕ್ಕೆ ಕಾರ್ಯವನ್ನು ಮಾಡುತ್ತಾ ಇರ್ತದೆ. So we will see what are the spiritual reasons that because of those things that the cupbearer forgot Joseph. ನೋಡ, ಆತ್ಮಿಕವಾಗಿ ಈಗ ಆ ಒಂದು ಪಾನದಾಯಕನಾದ ವ್ಯಕ್ತಿ ಯೋಸೇಫನ ಬಗ್ಗೆ ಮರೆತು ಬಿಡುವಂತ ಸಂಭವ ಯಾಕೆ ಆಯಿತು ಎನ್ನುವುದನ್ನು ನೋಡಿಕೊಳ್ಳುವ. We'll read one Bible verse from Ecclesiastes chapter 3 verse 1. ಪ್ರಾಸಂಗಿಗಳ ಪುಸ್ತಕ 3ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ನೋಡುವ. We know this verse many times. We have by hearted this verse. ಇದನ್ನು ನಾವು ಅನೇಕ ಸಂದರ್ಭದಲ್ಲಿ ನಾವು ಬಾಯ್ಪಾಠ ಮಾಡಿಕೊಂಡಿದ್ದೇವೆ ಅಥವಾ ನೋಡಿದ್ದೇವೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. To everything there is a season that is being appointed. ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಸಂಗತಿಗಳಿಗೂ ಒಂದು ಕ್ಲುಪ್ತವಾದ ಸಮಯ ಉಂಟು. So in Joseph's life the season had not yet come. ಯೋಸೆಫನಿಗೆ ಜ್ಞಾನಿ ಆದ್ದರಿಂದ ಆತನಿಗೆ ತಿಳುವಳಿಕೆ ಇತ್ತು, ತನ್ನ ಕಾಲವು ಸರಿಯಾಗಿ ಬರಲಿಲ್ಲ. Joseph thought, okay, it is my time that I will get release of this prison, but the time had not yet come. ಯೋಸೆಫನು ಎಣಿಸಿಕೊಂಡ ಇದು ಸಮಯವಾಗಿರಬಹುದು, ನನ್ನನ್ನು ಕಾರಾಗೃಹದಿಂದ ವಿಮುಕ್ತಿಗೊಳಿಸುವಂತ ಸಮಯ. ಆದರೆ ಆತನು ಪುನಃ ಎಣಿಸಿಕೊಳ್ಳುತ್ತಾನೆ, ಇಲ್ಲ, ನನ್ನ ಸಮಯ ಇನ್ನೂ ಬರಲಿಲ್ಲ. So we will read that in Psalms 105. ಕೀರ್ತನೆ 105ರಲ್ಲಿ ನಾವು ನೋಡುವ verse 17 onwards. 17ನೇ ವಾಕ್ಯ ಮೊದಲುಗೊಂಡು Psalms 105 verse 17 to 19. 105ನೇ ಕೀರ್ತನೆ 17ರಿಂದ 19ನೇ ವಾಕ್ಯದವರೆಗೆ. God sent a man ahead of them, Joseph, who was sold as a slave. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು, ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. They hurt his feet with shackles, his neck was put in iron collar. ಅವನ ಕಾಲುಗಳು ಕೊಳದಲ್ಲಿ ನೊಂದವು, ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. Until the time his production came true, the word of the Lord tested him. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. So he was tested in his place. ಈ ಒಂದು ಕಾರಾಗೃಹದಲ್ಲಿ ಆತನು ಪರಿಶೋಧನೆಗೆ ಒಳಗಾಗ್ತಾನೆ. Until the time of the promise came, he was tested in the prison. ಆ ವಾಗ್ದತ್ತವಾದ ಸಮಯವು ಬರುವವರೆಗೆ ಯೋಸೆಫನು ಕಾರಾಗೃಹದಲ್ಲಿ ಪರೀಕ್ಷೆಗೆ ಒಳಪಟ್ಟನು. You may be thinking, okay, the things that are happening in your life, you may be thinking like, what is happening in my life? So God is testing you in those situations. ಪ್ರೇರೆ, ನೀವು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಯಾಕೆ ಈ ಘಟನೆ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಗೊಂದಲದಲ್ಲಿರಬಹುದು. ಆದರೆ ಈ ಸನ್ನಿವೇಶದ ಮೂಲಕವಾಗಿ ನಿಮ್ಮ ನಂಬಿಕೆಯನ್ನು ದೇವರು ಪರಿಶೋಧಿಸ್ತಾ ಇದ್ದಾನೆ. God was testing Joseph whether he will become demotivated, frustrated, or he will still trust God for his release. ಉದಾಹರಣೆಗಾಗಿ ಯೋಸೆಫನ ಜೀವಿತದಲ್ಲಿ ಆತನು ನಿರುತ್ಸಾಹಗೊಳ್ಳುತ್ತಾನೋ, ದೇವರನ್ನು ಅಲ್ಲಗಳೆಯುತ್ತಾನೋ, ಅಥವಾ ತನ್ನದೇ ಆದ ಮಾರ್ಗಗಳನ್ನು ಹುಡುಕುತ್ತಾನೋ ಎನ್ನುವುದನ್ನು ಚೆನ್ನಾಗಿ ದೇವರು ಪರಿಶೋಧಿಸಿ ನೋಡುವಂತ ಸಮಯವಾಗಿತ್ತು. But we see in Joseph's life, in his testing, he was passed. ಆದರೆ ಯೋಸೆಫನ ಜೀವಿತದ ಈ ಪರಿಶೋಧನೆಯ ಸಮಯದಲ್ಲಿ ಆತನು ಉತ್ತೀರ್ಣನಾದನು. So we see in 2 Corinthians chapter 4 verse 9, Paul is saying something very important. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಿಂದ verse 8 onwards. 8ನೇ ವಾಕ್ಯ ಮೊದಲುಗೊಂಡು, We are pressured in every way but not crushed, we are perplexed but not in despair. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ.
ದಿಕ್ಕು ಕಾಣದವರಾಗಿದ್ದರೂ ಕೇವಲ ದಸಗೆಟ್ಟವರಲ್ಲ. We are persecuted but not abandoned. 9th verse. We are struck down but not destroyed. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. I love this verse. We are persecuted but we are not forsaken. ನಾವು ಈ ವಾಕ್ಯ ನನಗೆ ಬಹಳ ಇಷ್ಟವಾಗಿದೆ. ನಾವು ಹಿಂಸೆ ಪಟ್ಟರೂ ಕೈ ಬಿಟ್ಟವರಲ್ಲ. We may be going through tough situations but we are not forsaken people. ನಾವು ಕಠಿಣ ಸನ್ನಿವೇಶದಲ್ಲಿ ಹಾದು ಹೋದರೂ ಕೂಡ ನಾವು ಕೈ ಬಿಡಲ್ಪಟ್ಟವರಲ್ಲ. The people whom we trusted might have left us but we are not forsaken people. ಒಂದು ವೇಳೆ ನಾವು ನಂಬಿದ ಜನರು ನಮ್ಮನ್ನು ಮರೆತು ಬಿಟ್ಟರು, ನಾವು ಕೈ ಬಿಟ್ಟ ವ್ಯಕ್ತಿಗಳಲ್ಲ. Our leaders, our parents, our children, or our family members, our relatives, or anybody, even our politicians or our authorities might have forgotten us, but we are not forsaken people. ಪ್ರೇರೆ ನಮ್ಮ ನಾಯಕರಿರಬಹುದು, ಮನೆಯವರಿರಬಹುದು, ಮಕ್ಕಳಿರಬಹುದು, ಅಥವಾ ನಮ್ಮ ಹೆತ್ತವರಿರ್ಬೋದು, ಇವರೆಲ್ಲ ನಮ್ಮನ್ನು ಕೈ ಬಿಟ್ಟರು ಕೂಡ, ನಮ್ಮನ್ನು ಮರೆತು ಬಿಟ್ಟರು ಕೂಡ ನಾವು ಕೈ ಬಿಟ್ಟವರಲ್ಲ. So who has not forsaken us? ಯಾರು ನಮ್ಮನ್ನು ಮರೆತು ಬಿಡುವುದಿಲ್ಲ? So who has not forgotten us? ಯಾರು ನಮ್ಮನ್ನು ಮರೆತು ಬಿಡುವುದಲ್ಲ ಅಥವಾ ತಳ್ಳಿ ಬಿಡುವಾತನಲ್ಲ? Who? Jesus. So God has not forsaken us. ದೇವರು ನಮ್ಮನ್ನು ಕೈ ಬಿಟ್ಟವನಲ್ಲ. So we see in we are going to read this verse. We remember when we think about forgetting, so that we always remember this one Bible verse that Bible says even a mother can forsake her child but I will never forsake you. ಹೆತ್ತ ತಾಯಿ ತನ್ನ ಮೊಲೆಗೂಸನ್ನು ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎನ್ನುವ ದೇವರ ವಾಕ್ಯ ನಮಗೆ ನಂಬಿಕೆಯನ್ನುಂಟು ಮಾಡುತ್ತದೆ. So this verse always we speak. I just want to read one verse before that verse, that is Isaiah 49:14. ಯೆಶಾಯ 49ನೇ ವಾಕ್ಯದ 14ನೇ ವಾಕ್ಯ. So this is what Bible says. ಇದು ದೇವರ ವಾಕ್ಯ ಹೇಳುವಂತದ್ದು. 14. But Zion said, the Lord has forsaken me and my Lord has forgotten me. ಶಿಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. Who is saying this? Who is saying that God has forsaken me and forgotten me? ಯಾರು ಇದನ್ನು ಹೇಳ್ತಾ ಇದ್ದಾರೆ? The Zion, that means the Israelite people. ಚಿಯೋನ್ ಅಂದರೆ ಚಿಯೋನ್ ಇಸ್ರೇಲ್ ಸಂಸ್ಥಾನಕ್ಕೆ ಅಥವಾ ಇಸ್ರೇಲ್ ಜನರಿಗೆ ಸಂಬೋಧಿಸುವಂತ ವಾಕ್ಯವಾಗಿದೆ. Today we are the spiritual Israelite. We are the spiritual Zion for God. ದೇವರಿಗೋಸ್ಕರವಾಗಿ ಯಥಾರ್ಥವಾದ ಚಿಯೋನ್ ಸಂಸ್ಥಾನ ನಾವಾಗಿದ್ದೇವೆ. So here God is saying, these people are saying that I have forsaken them or I have forgotten them. ಆದರೆ ಈ ಜನರು ಹೇಳ್ತಾ ಇದ್ದಾರೆ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಅಥವಾ ನಿಮ್ಮನ್ನು ತಳ್ಳಿಬಿಟ್ಟಿದ್ದಾರೆ. As a reply to that question, as a reply to that statement, God is saying in 49:15, can a woman forget her nursing child and not have compassion on the son of her womb? Surely they may forget, but yet I will not forget you. ಅದಕ್ಕೆ ಉತ್ತರವಾಗಿ ದೇವರ ವಾಕ್ಯ ಏನೆಂದರೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಗೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. Mother may forget her child, ಹೆತ್ತ ತಾಯಿ ತನ್ನ ಹಸುಗೂಸನ್ನ ಮರೆತಾಳು, but I will not forget you. ಆದರೆ ನಾನು ನಿನ್ನನ್ನು ಮರೆತು ಬಿಡುವುದಿಲ್ಲ. So what is today's message from God? ಆದರೆ ಇವತ್ತು ದೇವರ ಸಂದೇಶವೇನೆಂದರೆ, cup bearer may forget you, but God has not forgotten you. He will not forsake you, beloved. ಆ ಒಂದು ಮುಖ್ಯ ಪಾನದಾಯಕನು ನಿಮ್ಮನ್ನು ಮರೆತು ಬಿಡಬಹುದು, ಆದರೆ ದೇವರು ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. Our God will not forsake us. He will not forget us. ಆತನು ನಮ್ಮನ್ನು ಮರೆತು ಬಿಡುವುದಿಲ್ಲ, ಆತನು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. Next verse we are going to read, verse 16. I have inscribed you on the palms of my hands and your walls are always before me. ಮುಂದಿನ ವಾಕ್ಯ 49:16 ಯೆಶಾಯ. ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ. So God is saying here, I have you in my palms. ದೇವರ ವಾಕ್ಯ ಅಥವಾ ದೇವರ ವಾಗ್ದಾನ ಇದಾಗಿದೆ, ನೀನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. So God's hands are stronger than our hands.
ದೇವರ ಕೈಗಳು ನಮ್ಮ ಕೈಗಳಿಗಿಂತ ಬಲವಾಗಿದೆ. God's hand, God is holding us with his righteous right hand. ಪ್ರೇರೆ ದೇವರು ತನ್ನ ನೀತಿಯ ಕೈಗಳಲ್ಲಿ ನಮ್ಮನ್ನು ಆಧರಿಸಿದ್ದಾನೆ. He has not left us away, beloved. ಪ್ರೇರೆ ಆತನು ನಮ್ಮನ್ನು ಆತನ ಕೈಗಳಿಂದ ದೂರ ತಳ್ಳಿಬಿಡಲಿಲ್ಲ. And next verse 17 says, 17ನೇ ವಾಕ್ಯ ನೋಡ್ತೇವೆ, your sons will make haste. ನಿನ್ನ ಮಕ್ಕಳು ತ್ವರೆಪಟ್ಟು ಬರುತ್ತಿದ್ದಾರೆ. So this sons has been translated in different languages as a different word. ಈ ಮಕ್ಕಳು ಮಕ್ಕಳು ಎನ್ನುವುದು ಬೇರೆ ಬೇರೆ ಭಾಷೆಯಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡುವಾಗ ಮಾಡಿದ್ದಾರೆ. And one in Hebrew there is another word which says your builders are coming faster towards you. ನಿಮ್ಮನ್ನುಂಟು ಮಾಡಿದ ಆತನು ಕಟ್ಟುವವರು ತ್ವರೆಪಟ್ಟು ನಿಮ್ಮ ಬಳಿಗೆ ಬರುತ್ತಾರೆ. So let's read the same word, that your builders are coming towards you, they are making haste, your destroyers and those who laid you waste shall go away from you. ಈಗ ನಾವು ಈ ರೀತಿ ಓದಿಕೊಳ್ಳುವ, ನಿನ್ನನ್ನು ಕಟ್ಟುವವರು ತ್ವರೆಪಟ್ಟು ಬರುತ್ತಿದ್ದಾರೆ, ನಿನ್ನನ್ನು ಕೆಡವಿ ಹಾಳು ಮಾಡಿದವರು ನಿನ್ನೊಳಗಿಂದ ಹೊರಟು ಹೋಗುತ್ತಾರೆ. All these days you were seeing destruction, all these days you were seeing waste. The people who destroyed you, the people who caused pain to you, they will go away, but the people who will build you will come to you. ಈಗ ನಿಮ್ಮನ್ನು ಕೆಡಹಿ ಹಾಕುವವರು ಅಥವಾ ನಿಮ್ಮನ್ನು ಹಾಳು ಮಾಡುವವರೆಲ್ಲ ನಿಮ್ಮಿಂದ ದೂರವಾಗ್ತಾರೆ, ನಿಮ್ಮನ್ನು ಕಟ್ಟುವವರು ತ್ವರೆಪಟ್ಟು ನಿಮ್ಮ ಬಳಿಗೆ ಪಕ್ಕನೆ ಬರುತ್ತಾರೆ. So what happens? God will bring the people who can build us in our life. ದೇವರು ನಮ್ಮನ್ನು ಕಟ್ಟುವ ಜನರನ್ನು ನಮ್ಮ ಬಳಿಗೆ ತರುತ್ತಾರೆ. But what happens when those builders will come? We should be able to recognize them and work with them. ಈ ಒಂದು ನಮ್ಮನ್ನು ಕಟ್ಟುವವರು ನಮ್ಮ ಬಳಿಗೆ ಬರುವಾಗ ಅವರನ್ನು ಗುರುತಿಸಿಕೊಳ್ಳುವುದು ನಾವು ಮಾಡಬೇಕಾದ ಕಾರ್ಯ. Many times what happens, because of our past experiences, because of our hurts, we will not recognize people. We will always put everything in one basket and we will see. ನಾವು ನಮ್ಮ ಅನುಭವದ ನಿಮಿತ್ತವಾಗಿ ಅಥವಾ ಹಿಂದೆ ಆದ ಕೆಟ್ಟ ಸಂಗತಿಗಳ ಮೂಲಕವಾಗಿ ಎಲ್ಲವನ್ನು ನಾವು ಒಂದೇ ಬುಟ್ಟಿಯೊಳಗೆ ಹಾಕ್ತೇವೆ. ನಮಗೆ ಒಳ್ಳೆಯದು ಬಂದರೂ ಅದು ನಮಗೆ ಗೊತ್ತಾಗುವುದಿಲ್ಲ. But Joseph was not like that. ಆದರೆ ಯೋಸೇಫನು ಈ ರೀತಿಯಾಗಿರಲಿಲ್ಲ. He was a healed man. ಆತನು healed inside. ಆತನು ಒಳಗೆ ಸ್ವಸ್ಥ ಹೊಂದಿದ ವ್ಯಕ್ತಿಯಾಗಿದ್ದನು. He never had the grudge over this cup bearer. ಆತನು ಯಾವುದೇ ಒಂದು ಈ ಒಂದು ಪಾನದಾಯಕನ ಮೇಲೆ ಆತನಿಗೆ ದ್ವೇಷ ಉಂಟಾಗಲಿಲ್ಲ. So the person who forgot him was the same person who remembered him and helped him to come out of prison after 2 years. ಇಲ್ಲಿ ನಾವು ನೋಡುತ್ತೇವೆ, ಆತನನ್ನು ಮರೆತು ಬಿಟ್ಟ ವ್ಯಕ್ತಿಯೇ 2 ವರ್ಷದ ನಂತರ ಆತನು ನೆನಪಿಸಿಕೊಂಡು ಆತನು ಈ ಕಾರಾಗೃಹದಿಂದ ಹೊರಗೆ ಬರುವುದಕ್ಕೆ ಸಹಾಯಕನಾಗುತ್ತಾನೆ. Beloved, God will bring the builders in our lives. ದೇವರು ಈ ಕಟ್ಟುವವರನ್ನು ನಮ್ಮ ಬಳಿಗೆ ತರುತ್ತಾನೆ. Those people who will release us, those people who will take us forward into the promises of God. ದೇವರು ಈ ಜನರು ನಮ್ಮನ್ನು ದೇವರ ವಾಗ್ದಾನಗಳ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೆ ನಮಗೆ ಸಹಾಯಕರಾಗುತ್ತಾರೆ. We may think everywhere the situation is closed, the doors are closed, but the closed doors are not the end of the story. ನಾವು ಎಣಿಸ್ತೇವೆ ನಮ್ಮ ಮುಂದೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ, ಆದರೆ ಮುಚ್ಚಲ್ಪಟ್ಟ ಬಾಗಿಲುಗಳೇ ನಮ್ಮ ಕಥೆಯ ಅಂತ್ಯವಲ್ಲ. Chapter 40 ends with the closed doors, forgotten doors. ನಾವು 40ನೇ ಅಧ್ಯಾಯದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ಮರೆತು ಹೋದ ಸಂಗತಿಗಳಿಂದ ತುಂಬಿದರೆ, but chapter 41 starts with a open door. ಅಲ್ಲಿ 41ನೇ ಅಧ್ಯಾಯದಿಂದ ತೆರೆಯಲ್ಪಟ್ಟ ಬಾಗಿಲುಗಳೊಂದಿಗೆ ಪ್ರಾರಂಭವಾಗುವುದನ್ನು ನೋಡುತ್ತೇವೆ. When people forgot Joseph, but God remembered Joseph, and the heavenly interference we see there. ಈಗ ಯೋಸೇಫನನ್ನು ಜನರು ಮರೆತು ಬಿಟ್ಟರು ಕೂಡ ದೇವರು ಮರೆಯಲಿಲ್ಲ. ಮಾತ್ರ ಅಲ್ಲ, ದೇವರು ನೆನಪಿಸಿಕೊಂಡಾಗ ಆ ಸನ್ನಿವೇಶಗಳು ಬದಲಾಗುವುದನ್ನು ನೋಡಿಕೊಳ್ಳಿರಿ. And in one day Joseph was taken from prison to the palace. ಒಂದು ದಿವಸದಲ್ಲಿ ಯೋಸೇಫನು ಕಾರಾಗೃಹದಿಂದ ಅರಮನೆಗೆ ಒಯ್ಯಲ್ಪಡುತ್ತಾನೆ. Our God is still the same God, beloved. ಪ್ರಿಯರೇ, ನಮ್ಮ ದೇವರು ಅದೇ ದೇವರಾಗಿದ್ದಾನೆ. He has not forsaken us nor forgotten us. ಆತನು ನಮ್ಮನ್ನು ಕೈ ಬಿಡಲಿಲ್ಲ, ನಮ್ಮನ್ನು ಮರೆತು ಬಿಡಲಿಲ್ಲ. God will bring the people, the builders in your life. ದೇವರು ನಿಮ್ಮ ಜೀವಿತದಲ್ಲಿ ಕಟ್ಟುವವರನ್ನು ತರುತ್ತಾನೆ. Maybe sometimes the people who destroyed your life might become the builders in your life. ಕೆಲವೊಂದು ಸಂದರ್ಭದಲ್ಲಿ ಯಾರು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಅಥವಾ ನಿಮ್ಮನ್ನು ಕೆಡಹಲಿಕ್ಕೆ ನೋಡಿದ್ರು ಅವರೇ ನಿಮ್ಮ ಜೀವಿತದಲ್ಲಿ
ಕಟ್ಟುವವರಾಗುತ್ತಾರೆ. So forgive people and get prepared for the season of building. ಆದ್ದರಿಂದ ನೀವು ಜನರ ಅನ್ನು ಮರೆತು ಬಿಡಿರಿ ಮತ್ತು ಆ ಒಂದು ಕಟ್ಟುವಂತ ಸಮಯಕ್ಕೋಸ್ಕರವಾಗಿ ಕಾದಿರ್ರಿ. So you spend time in the presence of God instead of trusting people. ಜನರನ್ನು ಆತುಕೊಳ್ಳೋದಕ್ಕಿಂತ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯಿರಿ. And God will definitely bring the season of release in your life. ಖಂಡಿತವಾಗಿಯೂ ನಿಮ್ಮ ಬಿಡುಗಡೆಯ ಸಮಯವನ್ನು ದೇವರು ನಿಗದಿಪಡಿಸುತ್ತಾನೆ. So we will close with one verse, Hebrew chapter 13 verse 5. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಾಕ್ಯದೊಂದಿಗೆ ನಾವು ಇವತ್ತಿನ ಸಂದೇಶವನ್ನು ಕೊನೆಗೊಳಿಸುವ. So this verse says like this. ಈ ರೀತಿಯಾಗಿ ನಾವು ನೋಡುತ್ತೇವೆ. Let your conduct be without covetousness, be content with such things as you have, for he himself has said, I will never leave you nor forsake you. ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. For God he himself has told, I will never leave you nor forsake you. ದೇವರು ಆತನು ತಾನೇ ಹೇಳಿದ್ದಾನೆ, ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. So let us surrender our lives to God this morning. ಈ ಬೆಳಗಿನ ಚಾವದಲ್ಲಿ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಡುವ, ನಾವು ಪ್ರಾರ್ಥನೆ ಮಾಡುವ. ತಂದೆಯ ದೇವರೇ, ಉತ್ತಮವಾದ ಸಂದೇಶಕ್ಕೋಸ್ಕರವಾಗಿ ನಿನಗೆ ವಂದನೆ ಸ್ವಾಮಿ. ನಿನ್ನ ವಾಕ್ಯ ಕಾರ್ಯಸಾಧಕವಾದ್ದು, ಇಬ್ಬಾಯಿ ಕತ್ತೆಯಂತೆ ಇರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಮರೆತು ಬಿಡುವ ಸಂಗತಿಗಳು ಕರ್ತನೆ ಅಥವಾ ಮುಚ್ಚಲ್ಪಟ್ಟ ಸಂಗತಿಗಳು ದೇವರೇ ನೀನು ತೆರೆಯುವಾತನಾಗಿದ್ದಿ. ಯಾಕಂದರೆ ನಿನ್ನ ವಾಗ್ದಾನಗಳು ಅದು ಎಲ್ಲವೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಮೆನ್ ಮತ್ತು ಹೌದು ಆಗಿದೆ ಸ್ವಾಮಿ. ದೇವರೇ, ಈ ವೇಳೆಯಲ್ಲಿ ನಾವು ಕೇಳಿಕೊಳ್ಳುತ್ತೇವೆ, ನಮಗೋಸ್ಕರವಾಗಿ ಹಾಳು ಮಾಡಿದ ಜನರನ್ನು ಅಥವಾ ನಾಶಪಡಿಸಲಿಕ್ಕೆ ಬಯಸುವ ಜನರನ್ನು ಮನಸ್ಸಾರೆ ನೀನು ಕ್ಷಮಿಸುವಂತೆ ಕೃಪೆ ಕೊಡು ಸ್ವಾಮಿ. ಮಾತ್ರವಲ್ಲ, ನಮ್ಮನ್ನು ಕಟ್ಟಿತರುವಂತಹ ಸನ್ನಿವೇಶಕ್ಕೋಸ್ಕರ ನಿನ್ನಲ್ಲಿ ಆತುಕೊಂಡು ನಿನ್ನಲ್ಲಿ ನಾವು ಮೌನವಾಗಿ ಕರ್ತನೆ ಆ ಸಮಯಕ್ಕೋಸ್ಕರವಾಗಿ ಕಾದಿರುವಂತೆ ನಮ್ಮನ್ನು ಕರ್ತನೆ ನೀನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನೆರೆದಿರುವ ನಿನ್ನ ಪ್ರಿಯರನ್ನು ನೀನು ಕಟ್ಟಿತರುವಾತನಾಗಿದ್ದಿ. ದೇವರ, ನೀನು ಎಂದಿಗೂ ಕೈ ಬಿಡುವಾತನಲ್ಲ, ತೊರೆದು ಬಿಡುವಾತನಲ್ಲ ಸ್ವಾಮಿ. ದೇವರ, ಈ ವಾಗ್ದಾನವನ್ನು ನೀನು ತಾನೇ ಉಸಿರಿದ್ದಿ ಸ್ವಾಮಿ. ನಿನ್ನ ಬಾಯಿಂದ ಬಂದ ಮಾತುಗಳು ಸತ್ಯವಾಗಿದೆ ಮತ್ತು ಅವು ನೆರವೇರುವಂಥದ್ದಾಗಿದೆ ಸ್ವಾಮಿ. ದೇವರ, ನಿನ್ನ ಸಂದೇಶವನ್ನು ಕೊಟ್ಟಂಥ ದಾಸನ್ನು ಕೂಡ ನೀನು ಆಶೀರ್ವದಿಸು. ನಮ್ಮೆಲ್ಲರನ್ನು ಕರ್ತನೆ ನೀನು ಆಶೀರ್ವದಿಸು, ಬಲಪಡಿಸು. ನಿನ್ನ ದಿನ ಸಮಯಕ್ಕೋಸ್ಕರವಾಗಿ ನಾವು ಕಾದಿರುವಂತೆ ಕೃಪೆ ಕೊಡು. ಎಲ್ಲ ಮಹಿಮೆ ನಿನಗುಂಟಾಗಲಿ. ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲೇ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್.